ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇದೊಂದು ಶಾಕಿಂಗ್ ಸುದ್ದಿ. ಕಾಂಗ್ರೆಸ್ನ ಹಗರಣಗಳಾಗಿರ್ಬೋದು, ಬಿ ಜೆ ಪಿಯ ಹಗರಣಗಳಾಗಿರ್ಬೋದು, ಯಾವುದೇ ಪಕ್ಷ ಮಾಡಿದರೂ ಆ ಹಗರಣಗಳನ್ನು ಎಕ್ಸ್ಪೋಸ್ ಮಾಡ್ತಾನೇ ಇದೆ ಫೋಕಸ್ ಟಿವಿ. ನಾವು ಯಾರ ಪರನೂ ಅಲ್ಲ, ಯಾವ ಪಕ್ಷದ ಪರನೂ ಅಲ್ಲ, ಯಾರ ವಿರೋಧವೂ ಅಲ್ಲ. ಈಗ ಮತ್ತೊಂದು ಎಕ್ಸ್ಪೋಸ್ ಸ್ಟೋರಿಯನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. ಇದು ಅಂತಿಂಥ ಸ್ಟೋರಿ ಅಲ್ಲ, ಇಡೀ ಭಾರತ ದೇಶದ ಆರ್ಥಿಕತೆಗೆ ಬೆನ್ನಿಗೆ ಚೂರಿ ಹಾಕಿರುವಂತಹ ಸ್ಟೋರಿ. ನಮ್ಮನ್ನು ಆಳ್ತೀವಿ ಅಂತ ಜನರಿಂದ ಮತ ಪಡೆದು ಗೆದ್ದು ಬರುವಂತಹ ರಾಜಕಾರಣಿಗಳು, ನಿರ್ಲಜ್ಜ ರಾಜಕಾರಣಿಗಳು, ಕಪ್ಪು ಹಣವನ್ನು ಸಂಗ್ರಹಿಸಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಂತಹ ಘನಘೋರ ಅಪರಾಧದ ಸ್ಟೋರಿ. ಈ ಮೊತ್ತ ಅತಿ ಹೆಚ್ಚು 30,500 ಕೋಟಿ ರೂಪಾಯಿಗಳಷ್ಟು ಭಾರತದ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿದೆ ಅನ್ನುವಂತಹ ಸ್ಫೋಟಕ ವರದಿಯನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. और लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक गरीब आदमी को मुफ्त में 15-20 लाख रुपए यूं ही मिल जाएगा. कितने रुपये? ಎಸ್ ವೀಕ್ಷಕರೇ, ಭಾರತೀಯ ರಾಜಕಾರಣಿಗಳ, ಉದ್ಯೋಗಸ್ಥರ ಅತಿ ಹೆಚ್ಚು ಬ್ಲ್ಯಾಕ್ ಮನಿ ಸ್ವಿಸ್ ಬ್ಯಾಂಕ್, ಗೌಪ್ಯತೆಗೆ ಹೆಸರಾಗಿರುವಂಥ ಬ್ಯಾಂಕ್ಗಳು, ಇವು ಭಾರತದಲ್ಲೂ ಬ್ರ್ಯಾಂಚ್ಗಳನ್ನು ಹೊಂದಿವೆ. ಈ ಬ್ರ್ಯಾಂಚ್ಗಳು ಎಲ್ಲಿವೆ ಅಂತ ಯಾರಿಗೂ ಗೊತ್ತಿರಲ್ಲ. ವಿದೇಶಗಳಲ್ಲೂ ಬ್ರ್ಯಾಂಚ್ಗಳನ್ನು ಹೊಂದಿವೆ. ಈ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ರಾಜಕಾರಣಿಗಳು, ನಾವೇನು ಓಟು ಕೊಟ್ಟು ಮನೆಗೆ ಬಂದು ಕೈ ಮುಗಿದಾಗ ಅವ್ರನ್ನ ನಂಬಿ ಅವರಿಗೆ ಓಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿರ್ತೀವಲ್ಲ, ಅದೇ ರಾಜಕಾರಣಿಗಳು ಹಣವನ್ನು ಕೊಳ್ಳೆ ಹೊಡೆದು ಸಾರ್ವಜನಿಕರ ಟ್ಯಾಕ್ಸನ್ನು ಲಂಚದ ರೂಪದಲ್ಲಿ, ಹಗರಣಗಳ ರೂಪದಲ್ಲಿ, ಭ್ರಷ್ಟಾಚಾರದ ಹೆಸರಿನಲ್ಲಿ ಕೊಳ್ಳೆ ಹೊಡೆದು ಸ್ವಿಸ್ ಬ್ಯಾಂಕ್ನಲ್ಲಿ ಏನು ಡೆಪಾಸಿಟ್ ಮಾಡಿದಾರಲ್ಲ, ಆ ಮೊತ್ತ ಎಷ್ಟು ಗೊತ್ತಾ? ಇದು ಕಳೆದ 40 ವರ್ಷಗಳಲ್ಲೇ ಅತಿ ಹೆಚ್ಚಿನ ಮೊತ್ತ. ಈಗ ಆಸ್ ಆಫ್ ನೌ ಭಾರತೀಯರ ಸ್ವಿಸ್ ಬ್ಯಾಂಕ್ನಲ್ಲಿ ಇರುವಂತಹ ಮೊತ್ತ ಬರೋಬ್ಬರಿ 30,500 ಕೋಟಿ ರೂಪಾಯಿಗಳಷ್ಟು. ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇದು ವರದಿಗಳು ಹೇಳಿರುವ ಅಂಕಿಅಂಶ. ಸ್ವಿಸ್ ಬ್ಯಾಂಕ್ನ ವರದಿಗಳು ತಿಳಿಸಿರುವಂಥ ಅಂಕಿಅಂಶಗಳು. ಭಾರತೀಯರ 30,500 ಕೋಟಿ ರೂಪಾಯಿಗಳಷ್ಟು ಹಣ ಈಗ ಸ್ವಿಸ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇದೆ. ಹಣಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಕಪ್ಪು ಹಣವನ್ನು ಒಯ್ದು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ಕಪ್ಪು ಹಣವನ್ನು ವಾಪಸ್ ತರ್ತೀನಿ, ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ಬಿಡ್ತೀನಿ, ಹಾಗೆ ಹೀಗೆ ಏನೇನೋ ಹೇಳಿದರು ನರೇಂದ್ರ ಮೋದಿಯವರು. ಆದರೆ ದುರಂತ ಅಂದರೆ ನರೇಂದ್ರ ಮೋದಿಯವರು ಬಂದ ಮೇಲೇ ಸ್ವಿಸ್ ಬ್ಯಾಂಕ್ನಲ್ಲಿ ಇರುವಂತಹ ಕಪ್ಪು ಹಣದ ವ್ಯಾಪ್ತಿ ದೊಡ್ಡದಾಗಿದೆ. ಬರೋಬ್ಬರಿ 30,500 ಕೋಟಿ ರೂಪಾಯಿಗಳಿಗೆ ಹಿಗ್ಗಿದೆ ಡೆಪಾಸಿಟ್ಗಳು. ಇದನ್ನು ಹೊರತುಪಡಿಸಿ SB ಅಕೌಂಟಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರ 5,000 ಕೋಟಿಯಷ್ಟು ಹಣ ಇದೆ. ಅದನ್ನ ಹೊರತುಪಡಿಸಿ ಸ್ವಿಸ್ ಬ್ಯಾಂಕ್ನಲ್ಲಿರುವಂಥ ಬಾಂಡ್ಗಳ ಮೇಲೆ ಭಾರತೀಯರು ಹೆಚ್ಚು ಕಮ್ಮಿ 16,000 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇದ್ಯಾವುದು ಲೆಕ್ಕಕ್ಕೆ ಸಿಗದೇ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ವಿಸ್ ಬ್ಯಾಂಕ್ನಲ್ಲಿದೆ, ಕೊಳಿತಾ ಇದೆ, ಅಕೌಂಟ್ನಲ್ಲಿದೆ. ಅದು ಯಾರ ಅಕೌಂಟ್ ಬಹಿರಂಗ ಆಗ್ತಾ ಇಲ್ಲ. ರಾಜಕಾರಣಿಗಳದ್ದೇ ಅತಿ ಹೆಚ್ಚು ಅಕೌಂಟ್ಗಳು ಅನ್ನುವ ಮಾಹಿತಿ ಇದೆ. ಅದು ಯಾವ ಪಕ್ಷದ ರಾಜಕಾರಣಿಗಳು, ಕಾಂಗ್ರೆಸ್ನವರ, BJPಯವರ ಅಥವಾ ಇತರೆ ಪಕ್ಷಗಳವರ. ಯಾವುದೇ ರಾಜಕಾರಣಿ ಬಂದರೂ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇಲ್ಲ. ಭ್ರಷ್ಟಾಚಾರ ಮಾಡಿರೋ ಹಣ ಎಲ್ಲಿ ಹೋಗ್ತಾ ಇದೆ ಅಂದರೆ ಈ ರೀತಿ ಸ್ವಿಸ್ ಬ್ಯಾಂಕಲ್ಲಿ ಡೆಪಾಸಿಟ್ ಆಗ್ತಾ ಇದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.